ಮಾಡಿ ರವಿ ತಗೊಳ್ಳಿ ಅದು ನಿಮ್ಮ ಪ್ರೀತಿಯ ಡೆನಿಶ್ವ ಆಂಟಿ. ಒಗರಿದೆ ಚಿಗರಿದೆ ಕಲರಿದೆ ಕದರಿದೆ ಮೀಸೆಯ ತಿರುಗುವ ಸ್ಟೈಲಲ್ಲಿ ಕತ್ತಿದೆ ಹೀಗಿದೆ ಕ್ರೇಜಿದೆ ರೇಜಿದೆ ರೇಂಜಿದೆ ಬತ್ತಾಯ ತಿಂಕಿದ್ದೆಯೇ ಐ ಕಾಂಟ್ ವೇಟ್ ಟು ಬೇಬಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ಸ್. ಅದು ಸಂಡೇಸ್ ಇವತ್ತೇ ನಾನು ಫ್ರೀ ಆಗೋದಲ್ವಾ, ಸೊ ಸಂಡೇ ಟೈಮ್ ಬ್ಲಾಗ್ ಮಾಡಬೇಕು. ಸೊ ಇವತ್ತು ನಮ್ಮ ಮಮ್ಮಿ ಏನೇನು ಕೆಲಸ ಹೇಳ್ತಾರೋ ಅದನ್ನೆಲ್ಲ ಕೆಲಸ ಮಾಡಬೇಕು. ಸೊ ಸೇಯಿಂಗ್ ಎಸ್ ಟು ಮೈ ಮಾಮ್ ಆ ಥರ ಮಾಡ್ತಾಯಿದ್ದೀನಿ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಸೊ ಯಾವ ಥರ ಕೊಡ್ತಾರೆ ಅನ್ನೋದು ನಂಗೆ ಚಿಂತೆನೇ ಇಲ್ಲ. ಸೊ ನಾನು ಹೇಳಿದ್ದೆ ಯೂಟ್ಯೂಬ್ಸಲ್ಲಿ ಅವರು ಇವರು ಮಾಡಿರ್ತಾರೆ, ಸೊ ಅದನ್ನು ನೋಡಿ ನೀನು ಕೊಡ್ಬೋದು ಅಂತ ಹೇಳಿದ್ದೆ ಅಷ್ಟೇ ನಾನು. ಸೊ ಇವಾಗ 7:46 ಆಗ್ತಾ ಬಂತು. ಸೊ ನಾನು ಫುಲ್ಲು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಈ ಟಾಪ್ ಹಾಕಿದ್ದೀನಿ, ನನಗೆ ಮೀನ್ಸ್ ನನಗೆ ಒಂಥರ ಫ್ರೀ ಆಗಿರಬೇಕು. ಸೊ ಅದಕ್ಕೆ ಈ ಥರ ಹಾಕಿದ್ದೀನಿ ನಾನು. ಸೊ ಇವಾಗ ಕೆಳಗಡೆ ಹೋಗ್ತೀನಿ. ಸೊ ಕೆಳಗಡೆ ಏನು ಕೊಡ್ತಾರೆ ಗೊತ್ತಿಲ್ಲ, ಸೊ ಏನು ಕೆಲಸ ಕೊಡ್ತಾರೆ ನನಗಂತೂ ಗೊತ್ತಿಲ್ಲ. ಸೊ ಕೊಟ್ಟಾಗ ಮಾಡೋಣ. ಸೊ ಇವತ್ತು ನಾವಪ್ಪ ನಾನ್ ವೆಜ್ ತರಕ್ಕೆ ಹೋಗಿದ್ದಾರೆ. ಆಗಿದ್ದರೆ ನಾನ್ ವೆಜ್ ಅಡುಗೆ ನಾನೇ ಮಾಡೋದು. ಇವತ್ತೇನು ಸ್ಪೆಷಲ್ ಅಲ್ಲ ಅಲ್ವಾ. ಸೊ ನೋಡೋಣ ಯಾರು ಕೊಡ್ತಾರೆ. ಸೊ ನಾನು ಬೆಳಗ್ಗೆನೇ ಫುಲ್ಲು ಫ್ರೆಶ್ ಅಪ್ ಆಗಿದ್ದೀನಿ. ಬನ್ನಿ ಹೋಗೋಣ. ಇವಾಗ ನಾನು ಕೆಳಗಡೆ ಮನೆಗೆ ಬಂದಿದ್ದೀನಿ. ಸೊ ಇವಾಗ ಫಸ್ಟ್ ಏನು ಹೇಳ್ತಾರೆ ಕೇಳೋಣ. ಆಲ್ರೆಡಿ ನಮ್ಮ ಮಮ್ಮಿ ಬೆಳ್ಳುಳ್ಳಿ ಬಿಡಿಸ್ತಾರೆ, ಬಟ್ ನನಗೆ ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಬರೋದಿಲ್ಲ. ನನಗೆ ಉಗ್ರ ಐತೆ, ಬಟ್ ಅದೊಂಥರ ಬಂಕ ಇಷ್ಟ ಆಗಲ್ಲ ಅದು ಬಿಡಿಸೋದಕ್ಕೆ. ತಿನ್ನೋದಕ್ಕೆ ಇಷ್ಟ ಬೆಳ್ಳುಳ್ಳಿ, ಫ್ರೈಗೆಲ್ಲ ಆಗ್ತಿರಲ್ಲ. ಸೊ ರೋಸ್ಟ್ ಮಾಡಿ ತಿನ್ನೋದಕ್ಕೆ ಇಷ್ಟ, ಬಟ್ ಬಿಡಿಸೋದಕ್ಕೆ ಇಷ್ಟ ಆಗಲ್ಲ ನನಗೆ. ಅದು ಬಂಕ ಆಗುತ್ತೆ. ಚಾಕುನಲ್ಲಿ ಬೇಕಂದ್ರೆ 1-2 ಆ ಥರ ಬಿಡಿಸ್ತೀನಿ ಅಷ್ಟೇ, ಫುಲ್ಲು ಬಿಡಿಸೋದಿಲ್ಲ. ಸೊ ಬಿಸಿಲು ನಮ್ಮ ಮನೆ ಮೇಲೆ ಹಿಂಗೆ ಕರೆಕ್ಟಾಗಿ ಇಲ್ಲೇ ಬಂದೈತೆ ಬಿಸಿಲು, ಅಲ್ಲೇ ಬಂದೈತೆ. ಸೊ ಇವಾಗ ಏನು ಮಾಡೋದು ಅಂತ ಕೇಳೋಣ ಬನ್ನಿ. ಸೊ ಇವಾಗ ಏನು ಮಾಡೋದು ಅಂತ ಕೇಳೋಣ ಬನ್ನಿ ಗೈಸ್, ಹೋಗೋಣ. ಹೇಳಮ್ಮ ಫಸ್ಟ್ ಏನು ಕೆಲಸ ಮಾಡಬೇಕು? ಫಸ್ಟ್ ಪಾತ್ರೆ ತೊಳಿ. ಪಾತ್ರೆ ನೋಡೋಣ ಗೈಸ್, ಮಾಡೋಣ ಇರಿ. ನಾನು ಮಾಡ್ತಿಂತೇನಮ್ಮ, ದಿನ ಮಾಡೋದು ನಾನೇ ತಾನೇ. ಇಲ್ಲಿ ಕತ್ತೆತ್ತಿ ಮಾತಾಡ ಫಸ್ಟು. ಹಾಂ ನೋಡಿ ಟೇಕ್ ನಂಬರ್ 2 ಇಸ್ ರೆಡಿ ಆಗಿಲ್ಲ ಅಂದ್ಬಿಟ್ಟು ರೆಡಿ ಆಗೋಳೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಹೇಳಮ್ಮ ಏನು ಮಾಡಬೇಕು ಫಸ್ಟ್? ಪಾತ್ರೆ ತೊಳಿ, ಅಡುಗೆ ಮಾಡು, ಮನೆ ಕ್ಲೋಸು, ಬಟ್ಟೆ ಆಂಟಿ ಬರ್ತಾರೆ ಬಟ್ಟೆ ಹಾಕು. ಫಸ್ಟ್ ಯಾವ್ದು ಮಾಡಬೇಕು? ಫಸ್ಟ್ ಯಾವ್ದು ಇಷ್ಟನೋ ಅದು ಮಾಡು. ಯಾವುದು ಅಡುಗೆನೇ ಇಷ್ಟ ಇಲ್ಲ. ಅಡುಗೆನೇ ಇಷ್ಟ ಇಲ್ಲ ಮಲ್ಕೊಂಡು ಮಾಡಕ್ಕೆ. ನಾನೇ ತಾನೇ ಅಡುಗೆ ಎಲ್ಲ ಮಾಡೋದು ಭಾನುವಾರ ಹೊತ್ತು. ಯಾವತ್ತೋ ಭಾನುವಾರ ಎಲ್ಲ ಫುಲ್ ಮಾಡಿಬಿಡ್ತೀಯಾ? ಎಲ್ಲ ನಾನೇ ಮಾಡ್ತೀನಿ. ಹೋಗ್ಲಿ ಬಿಡು. ಏನದು ಕೆಲಸ ನಾನು ಮಾಡ್ತಿಂತೇನೆ ಯಾವಾಗಾದರೂ. ಅದು ಫಸ್ಟ್ ಮೇನ್ ಇಂಪಾರ್ಟೆಂಟ್. ಅದು ಕೆಲಸ ಮಾಡ್ತಾಳೆ. ಹಾಂ ಮಕ್ಕ ಬಾಣಂತಿ ಆಗಿರ್ಬೇಕಾದ್ರೆ ಎಲ್ಲ ಕೆಲಸ ನಾನೇ ಮಾಡಿ ಹೋಗ್ತಿದ್ದೆ. ಸುಮ್ಮನೆ ಹೇಳ್ಬಾರ್ದು. ಹರ್ಷ ಬಾಣಂತಿ ಆಗಿದ್ದ ಕಸ ಗುಡಿಸಿ ಮನೆ ಒರೆಸಿ ಅಡುಗೆ ನಾಷ್ಟ ಕೂಡ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲ ಗೈಸ್, ಎಲ್ಲ ಸುಳ್ಳು. ನಾನು ಅಡುಗೆ ಎಲ್ಲ ಮಾಡ್ತಿದ್ದೆ. ಚಿದಾನ್ವಿ ಇದ್ರಲ್ಲೇ ಇಲ್ಲ, ಅವ್ರ ಮನೇಲಿ ಇದ್ದಿದ್ದು. ಟಾಮಿ ಇದ್ರಲ್ಲಿ ನಾನೇ ಮಾಡ್ತಿದ್ದೆ ಗೈಸ್. ಕಸ ಕೂಡ ಗುಡಿಸ್ತಾ ಇದ್ದೆ ಸುಮ್ಮನೆ. ಅಜ್ಜಿ ಮನೆಗೆ ಹೋಗ್ಲಿ ಬನ್ನಿ ಗೈಸ್, ಮಾಡೋಣ. ಪಾತ್ರೆ ಎಷ್ಟೇ ಐತೆ ತೋರಿಸ್ತೀನಿ, ನೋಡೋಣ. ಪಾತ್ರೆ ಇಷ್ಟೆಲ್ಲ ಇದು ಬಿಟ್ಬಿಟ್ಟು ಇದೆಲ್ಲ ಉಜ್ಜಬೇಕು. ಮತ್ತು ಇಲ್ಲಿ ಒಂದು ಸ್ವಲ್ಪ ಐತೆ, ಇಷ್ಟು ಉಜ್ಜಬೇಕು. ಇಷ್ಟು ಪಾತ್ರೆ ಹಿಂಗೆ ಅನ್ನಪಟ್ಟು ಕ್ಲೀನ್ ಮಾಡ್ತೀನಿ ನೋಡಿ.
ಗೈಸ್ ಕುತ್ಕೊಂಡು ಉಜ್ತೀನಿ. ಬಟ್ ಏನಂದರೆ ಸ್ವಲ್ಪ ಇರ್ತದೆ, ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ಉಜ್ತೀನಿ. ಸೊ ನಾನು ಉಜ್ಜಿದ ಆದ್ಮೇಲೆ ನನಗಂತೂ ಒಯ್ಯೋ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ. ಸೊ ನನಗೆ ಯಾರು ವೀಡಿಯೋ ಮಾಡ್ಕೊಡೋದು ಯಾರಿಲ್ಲ. ಸೊ ನಾನು ಡ್ರೈ ಪೌಡರ್ ಇಟ್ಕೊಂಡೆ ವೀಡಿಯೋ ಮಾಡಬೇಕು. ಸೊ ಅದಕ್ಕೆ ವೀಡಿಯೋಗೆ ಇಟ್ಟಿದ್ದೀನಿ. ಸೊ ಸುರಿತಾ ಇದ್ದಲ್ಲ ಇವಾಗ ಇದ್ದರೆ. ಸೊ ಇನ್ನೂ ಬೇಗ ಉಜ್ಬೇಕು. ಸೊ ಬೇಗ ಅಂದರೆ ಹಾಕ್ತೀನಿ. ಸ್ವಲ್ಪ ಮೇಲೆ ಆಮೇಲೆ ಉಜ್ಜಿದ್ರೆ ಸೋಪ್ ಹಾಕಿ ಉಜ್ಜಿದ್ರೆ ಹಂಗೆ ತೊಳಿ ಅಂತ ಸೋಪ್ ಹಾಕಿ ಉಜ್ಜಿದ್ದೀನಿ. ಸೋಪ್ ಹಾಕಿ ಉಜ್ಜಿದ್ದೀನಿ. ಸೊ ವೀಡಿಯೋ ಮಾಡ್ಕೊಂಡು ಹೊರಟೋಗುತ್ತೆ. ಇವಾಗ ವೀಡಿಯೋ ಬಿಟ್ಟಿದ್ದೀನಿ ನೋಡಿ. ಸೋಪ್ ಹಾಕಿ ಉಜ್ಜಿದ್ದೀನಿ. ಸೊ ನೆನ್ನೆ ರಾತ್ರಿ ನಾನೇ ತೊಳಿಬೇಕಾಗಿತ್ತು ಪಾತ್ರೆ. ಬಟ್ ನಮ್ಮ ಮಮ್ಮಿ ನಾನು ಟಿ ವಿ ನೋಡ್ತಾ ಇರೋ ಕಾರಣದಿಂದ ನಾನು ತೊಳೆಯೋಕ್ಕಾಗಿರಲಿಲ್ಲ ಅಷ್ಟೇ. ಇನ್ನೆಲ್ಲ ದಿನ ರಾತ್ರಿ ನಾನೇ ಪಾತ್ರೆ ತೊಳೆಯೋದು. ಟಿ ವಿ ನೋಡ್ತಾ ಇದ್ನಲ್ಲ, ಸೊ ಅದಕ್ಕೋಸ್ಕರ ತೊಳೆಯೋಕ್ಕಾಗಿರಲಿಲ್ಲ. ಸೊ ಅದೇ ಪಾತ್ರೆ ಇವತ್ತು ಮತ್ತೆ ನಾನೇ ತೊಳಿತಾ ಇದ್ದೀನಿ ಅಷ್ಟೇ. ಸೊ ಸ್ಕ್ರಬ್ ತಗೊಂಡು ಈ ಥರ ಉಜ್ಜಬೇಕು. ಸೊ ಎಲ್ರಿಗೂ ಬರುತ್ತೆ ಉಜ್ಜೋದು, ಪಾತ್ರೆ ಉಜ್ಜೋದು. ನನಗೆ ಪಾತ್ರೆ ಉಜ್ಜೋದು ಏನು ಅಷ್ಟು ಇಷ್ಟ ಆಗಲ್ಲ ಗೈಸ್. ನಾನು ಡೈರೆಕ್ಟಾಗಿ ಹೇಳ್ತೀನಿ, ನನಗೆ ಪಾತ್ರೆ ಉಜ್ಜೋದು ಇಷ್ಟನೂ ಆಗಲ್ಲ. ಕಸ ಗುಡಿಸು ಮನೆ ಒರೆಸೋದೆಲ್ಲ ಇಷ್ಟ ಆಗುತ್ತೆ. ಪಾತ್ರೆ ಉಜ್ಜೋದೊಂದೇ ಇಷ್ಟ ಆಗಲ್ಲ ನನಗೆ. ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ ನೋಡಿ. ನೆಕ್ಸ್ಟ್ ಏನು ಮಾಡೋಣ ಕೇಳೋಣ ಬನ್ನಿ ಗೈಸ್. ಚಾಕು ಎತ್ಕೊಬರ್ಬೇಡ್ದ? ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಚಿಕನ್ ತೊಳ್ಕೊ. ಹಾಂ, ಚಿಕನಲ್ಲಿ ಏನು ಮಾಡ್ತೀಯ? ಮೀನಲ್ಲಿ ಏನು ಮಾಡ್ತೀಯ? ಮೀನಿಲ್ಲ, ಫ್ರಾನ್ಸ್ ಅದು. ಪ್ರಾನ್ಸಲ್ಲಿ ಫ್ರೈ ಮಾಡು. ಹ್ಞೂ, ಚಿಕನಲ್ಲಿ ಬಿರಿಯಾನಿ ಮಾಡು. ಓಕೆ ಡನ್. ಮತ್ತು ಶೀಖ್ ಕಬಾಬ್. ಅನ್ಕೊತೀರ ಏನಕ್ಕೆ ಇಷ್ಟು ನಾಯ್ಸು ಅಂತ. ಸೊ ನಮ್ಮ ಮನೆ ಪಕ್ಕ ನೋಡಿ ಗಾಡಿಗಳೆಲ್ಲ ಹೋಗುತ್ತೆ. ಸೊ ಅದಕ್ಕೆ ಈ ಥರ ನಾಯ್ಸ್ ಪೊಲ್ಯೂಷನ್ ಇರೋದು. ಸೊ ಅದಕ್ಕೆ ನಾನು ಜೋರಾಗಿ ಮಾತಾಡೋದು ಗೈಸ್. ಇಲ್ಲೆಲ್ಲ ಆಲ್ರೆಡಿ ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ಇದೇನು ಇದು, ಅದು ಬಿರಿಯಾನಿಗೆ, ಇದು ಫ್ರಾನ್ಸ್ಗೆ, ಇದು ಈ ಕೊತ್ತಂಬರಿ ಪುದೀನ ಎರಡು ಬಿರಿಯಾನಿಗೆ. ಸೊ ಬನ್ನಿ ಗೈಸ್, ನಮ್ಮ ಮಮ್ಮಿ ಕರಿತವ್ರೆ, ಹೋಗೋಣ. ಏನಮ್ಮ? ವಾಟ್? ನಂತರನೇ ಹಾಕೊಂಡು ರೆಡಿ ಮಾಡಿ ನಂತರ ಸ್ಟಿಕ್ಕರ್. ನಿನ್ನ ಥರ ಸ್ಟಿಕ್ಕರು ಇಟ್ಸ್ ಓಕೆ. ಇದು ಇಟ್ಕೊಂಡ್ರೆ ಹೋಗ್ತದೆ. ಇದು ಇಟ್ಕೊಳ್ಳೋಣ. ನಿನ್ನ ಥರ ಸ್ಟಿಕ್ಕರ್ ಇಟ್ಕೊಂಡ್ರೆ ನಾನು ಸೇಮ್ ಹೆಂಗೆ ಕಾಣಿಸಿ ನನಗೆ. ಬಾ ಬಾ ನೋಡೋಣ, ರೆಡಿ ಆಗೋಣ. ಸ್ಟಿಕ್ಕರೇ ವಿಯರ್ಡಾಗಿ ಕಾಣಿಸ್ತೈತೆ. ಸ್ಟಿಕ್ಕರ್ ತೆಗೆದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸ್ಟಿಕ್ಕರ್ ತೆಗೆದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸ್ಟಿಕ್ಕರ್ ಒಂಥರ ವಿಯರ್ಡಾಗಿ ಕಾಣಿಸ್ತಾ ಇರೋದು. ಅಯ್ಯೋ, ಸ್ಟಿಕ್ಕರ್ ಒಂಥರ ವಿಯರ್ಡಾಗಿ ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು? ಹಲೋ, ಚೆನ್ನಾಗಿ ಕಾಣಿಸ್ತದೆ. ನೋಡು, ನಿನ್ಗಿಂತ ಚೆನ್ನಾಗೇ ಕಾಣಿಸ್ತೀನಿ ನಾನು ಯಾವತ್ತು. ನೋಡು, ನಿನ್ಗಿಂತ ಎಷ್ಟು ಚೆನ್ನಾಗಿದ್ದೀನಿ. ನೋಡಿ ಗೈಸ್, ನಾನು ಚೆನ್ನಾಗಿದ್ದೀನೋ ನಮ್ಮ ಮಮ್ಮಿ ಚೆನ್ನಾಗಿದ್ದಾರೆ, ನಾನೇ ಚೆನ್ನಾಗಿರೋದು. ನೋಡಿ ಅವ್ರ ನೈಟಿ ಸ್ಟೈಲ್ ನೋಡಿ, ನನ್ನ ನೈಟಿ ಸ್ಟೈಲ್ ಅವ್ರನ್ನೇ. ಇದು ಅವ್ರದ್ದೇ ನೈಟಿ, ಅವ್ರಿಗಾಗಲ್ಲ. ಅದಕ್ಕೆ ಇಲ್ಲಿ ಈ ಥರ ಮರ್ಚ್ಬಿಟ್ಟವ್ರೆ. ಅವ್ರ ಹೈಟಿಗೆ ಸಾಲಲ್ಲ ಅಂತ 3 ಅಡಿ ಇರೋದು. ನನಗಿಂತ ಫುಲ್ಲಿ ನಮ್ಮ ಮಮ್ಮಿ ನೋಡಿ
ನನಗಿಂತ ಕುಲಿ. ಇಟ್ಸ್ ಓಕೆ. ಸೊ ಇವಾಗ ಅಡುಗೆ ಮಾಡ್ತೀನಿ ಬನ್ನಿ. ಹೆಂಗಿದ್ದೀನಿ ನೋಡಿ, ನನಗೆ ನಗು ಬರ್ತೀನಿ. ತೋರಿಸ್ತೀನಿ ಹೆಂಗಿದ್ದೀನಿ ನಾನು ಅಂತ. ನನಗೆ ನಗು ಬರ್ತಿದ್ದು, ನಾನು ನೋಡಿಕೊಂಡೆ. ನನ್ನ ಕಣ್ಣಲ್ಲೆಲ್ಲ ನೀರು ಬರ್ತಿದ್ದು, ಅಷ್ಟು ನೀಟಾಗಿದ್ದೀನಿ. ಕ್ವಿಕ್ಕಾಗಿ ಅಡುಗೆ ಮಾಡಬೇಕು. ಸೊ ನೋಡೋಣ. ನನಗನ್ಸುತ್ತೆ ಏನು ನೈಟಿ ಥರ ಫೀಲ್ ಆಗ್ತಿಲ್ಲ, ಗೌನ್ ಥರ ಫೀಲ್ ಆಗ್ತಿದೆ. ಸ್ಟಿಕ್ಕರ್ ಒಂದೇ ವಿಯರ್ಡಾಗಿ ಕಾಣಿಸ್ತಾ ಇರೋದು. ಸೊ ಇವಾಗ ಅಕ್ಕಿ ತೊಳ್ಕೊಬೇಕು. ಹ್ಞೂ ನಾನು. ಸೊ ಇನ್ನೂ ಏನಾದರೂ ಟಾಸ್ಕ್ ಕೊಟ್ಟರೆ ಆವಾಗ ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ಸೊ ಕುಕ್ಕಿಂಗ್ ಏನು ಬೇಡ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇದು ಯಾವಾಗೂ ಕುಕ್ಕಿಂಗ್ ಇದೇ ಕಿಚನ್ ಇದೇ ಬ್ಯಾಕ್ಗ್ರೌಂಡ್ ಆಗೋಗ್ಬಿಡುತ್ತೆ. ಸೊ ಡಿಫ್ರೆಂಟಾಗಿರಬೇಕು ಅನ್ನೋದಕ್ಕೋಸ್ಕರನೇ ತಾನೇ ನಾನು ಈ ಬ್ಲಾಗ್ ನಿಮಗೆ ಕೊಡ್ತಾ ಇರೋದು. ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ. ಸೊ ನನಗೆ ಏನಂದರೆ, ಸೊ ಇವಾಗ ಇದು ಬೇಡ ಅನಿಸುತ್ತೆ. ಸೊ ಕುಕ್ಕಿಂಗ್ ವೀಡಿಯೋಸ್ ಬೇಕಿದ್ರೆ ನಾನು ಯಾವಾಗಾದರೂ ಫ್ರೀ ಇದ್ದಾಗೆ ನಾನು ಕಾಲೇಜಿಂದ ಬಂದಾಗ ಅಡುಗೆ ಮಾಡಿದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಮಾಡ್ತಿರೋದು ಇದೇ ಆಗೋಗ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ನೋಡೋಣ. ಸೊ ಇವಾಗ ಅಡುಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಡುಗೆ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಗೈಸ್, ಇವಾಗ ಬಿರಿಯಾನಿ ರೆಡಿ ಆಗಿದೆ. ಸೊ ಆ ಕಡೆ ಬಂದಿದೆ ಫ್ರಾನ್ಸ್ ಬಿಟ್ಟಿದ್ದೀನಿ ನಾನು. ಫ್ರಾನ್ಸು ಬೇಗ ಆಗೋಗ್ಬಿಡುತ್ತೆ, ಫ್ರಾನ್ಸ್ ಕೂಡ ಆಗೋಗುತ್ತೆ. ಸೊ ಕರೆಂಟ್ ಇಲ್ಲ, ಕರೆಂಟ್ ಇದ್ದಿದ್ದ ಕಾರಣ ನಾನು ಫ್ರಾನ್ಸ್ ಹೋಗಿ ಮಾಡ್ತಿಲ್ಲ. ಸೊ ಎತ್ತಿಗೆ ಬಿಡ್ತೀನಿ. ಸೊ ಇವಾಗ ಏನೇನು ಮಾಡಿದ್ರೆ ಅದೆಲ್ಲ ಮಾಡಬೇಕು. ಸೊ ಇವಾಗ ನಮ್ಮ ಮಮ್ಮಿ ಏನು ಟಾಸ್ಕ್ ಕೊಡ್ತಾರೆ ನನಗೂ ಗೊತ್ತಿಲ್ಲ. ಸೊ ಇವಾಗ ಏನು ಮಾಡೋದಂತ. ಸೊ ಅಡುಗೆ ಎಲ್ಲ ಆಯಿತು. ಒಂದು ಅರ್ಧ ಅವರ್ ತೊಗೊಂಡೆ ಅನ್ಕೊತೀನಿ, ಹಾಫ್ ಆನ್ ಅವರ್ ತೊಗೊಂಡೆ ಬಿರಿಯಾನಿ ಮಾಡೋಕ್ಕೆ. ಸೊ ಬಿರಿಯಾನಿ ಕೂಡ ಒಂದು ವಿಷಿಲ್ ಅಷ್ಟೇ ಕೂಗ್ಸಿರೋದು. ಸೊ ವಿಷಿಲ್ ಎತ್ಬಿಡ್ತೀನಿ. ಸೊ ಬೇಗ ಆಗೋಗ್ಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಇವಾಗ ಏನು ನೆಕ್ಸ್ಟ್ ಏನು ಕೊಡ್ತಾರಂತ ಕೂಡ ಗೊತ್ತಿಲ್ಲ. ಸೊ ಇದನ್ನು ಅವ್ರು ಕೊಡೋಕೆ ಮುಂಚೆ ನಾನು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಸ್ಟವ್ ಹತ್ರ. ಇಲ್ಲಿ ನೀಟಾಗಿ ಬಿರಿಯಾನಿ ರೆಡಿ ಆಗಿದೆ. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದೇ ರೀತಿ ದಮ್ ಥರ ಕಟ್ಟಕ್ಕೆ ಇಟ್ಬಿಡ್ತೀನಿ ಅಷ್ಟೇ. ಇದು ನೀಟಾಗಿ ತೋರಿಸ್ತೀನಿ ನಮಗೆ. ಸೊ ಬಿರಿಯಾನಿ ರೆಡಿ ಆಯಿತು. ಸೊ ಬಿರಿಯಾನಿ ಏನೇನಿದೆ ಆ ಟಾಸ್ಕ್ ಮುಗಿಸ್ಕೊಂಡು ಬಂದು ಊಟ ತಿನ್ನೋದಷ್ಟೇ. ಸೊ ಕೇಳೋಣ ಬನ್ನಿ ಯಾವ ಟಾಸ್ಕ್ ನೆಕ್ಸ್ಟ್ ಕೊಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಮಮ್ಮಿ, ನೆಕ್ಸ್ಟ್ ಟಾಸ್ಕ್ ಏನು? ಇವತ್ತು ಸಂಡೇ ಏನಕ್ಕೆ ಮನೆ ನೋಡಿ ಗೈಸ್, ಹಿಂಗಿದೆ ಮನೆ, ಹಿಂಗಿದೆ. ಸೊ ಇದನ್ನು ಹಿಂಗೆ ಕನ್ವರ್ಟ್ ಮಾಡಬೇಕು ನಾನು. ಸೊ ಮಾಡೋಣ ಬನ್ನಿ. ಫ್ರಾನ್ಸ್ ಸಿಗ್ತಾರೆ. ಓಕೆ. ಸೊ ಕಸ ಗುಡ್ಸೋಕೆ ಕೊಟ್ಟಿದ್ದಲ್ಲ, ನಾನು ಮ್ಯಾಟೆಲ್ಲ ಫಸ್ಟ್ ತೊಗೊಂಡ್ಬಂದು ಹಾಕ್ತಾಯಿದ್ದೆ. ಸೊ ಆ ಕಸ ಗುಡ್ಸೋಕ್ಕೆ ಇದಕ್ಕೆ ಆ ಥರ ಆಡ್ತಾ ಇರೋದು ನಾನು ಅಷ್ಟೇ, ಬೇರೆ ಏನೂ ಇಲ್ಲ. ಸುಮ್ಮನೆ ಕಸ ಗುಡಿಸ್ಬೇಕಲ್ಲ ಅಂತ. ಸೊ ಒಂದು ಕಡೆಯಿಂದ ನೀಟಿಗೆ ಎಲ್ಲ ಗುಡಿಸ್ಕೊಂಬರ್ತಾ ಇದ್ದೀನಿ. ರೂಮು, ಅಡುಗೆ ಮನೆ, ಹಾಲು ಎಲ್ಲ ಕೂಡ ನೀಟಿಗೆ ಗುಡಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಸೊ ಕೂದಲು ಇರಿಟೇಟ್ ಮಾಡ್ತಾಯಿತ್ತು. ಒಂದು ಕೂದಲನ್ನ ಗಂಟು ಹಾಕ್ಬಿಟ್ಟೆ, ಬಂದ್ ಮಾಡಿಬಿಟ್ಟೆ. ಸೊ ಅದನ್ನು ಕೂಡ ನೀಟಿಗೆ ಗುಡಿಸಿ, ಸೊ ನಾನು ಗುಡಿಸ್ತಾ ಇದ್ದರೆ ಗಾಳಿಗೆಲ್ಲ ಹಾರ್ಕೊಂಡು ಹೋಗ್ತಿದ್ದೆ, ಬೆಳ್ಳುಳ್ಳಿ ಒಟ್ಟು ಆ ಕೆಲಸ ಕೂಡ ಕೊಡ್ತಾಯಿತ್ತು.
ಸೊ ಇಲ್ಲಿ ಮಾತಾಡ್ತಾ ಇದ್ದೀವಿ ನಾವು ಮಮ್ಮಿ ಏನು ಎಷ್ಟು ಕಸ ಇದೆ ನೋಡಿ, ಎಷ್ಟು ಕಸ ಗೊತ್ತಪ್ಪ. ನಾವಿರೋ ದೈವ ರೋಡ್ ಪಕ್ಕ ಅಲ್ವಾ, ಸೊ ತುಂಬಾ ಡಸ್ಟ್ಗಳೆಲ್ಲ ಬರುತ್ತೆ. ಸೊ ಆ ಖಾಲಿ ಜಾಗ ಏನಿತ್ತು ಅಲ್ಲಿ ಬಂದುಬಿಟ್ಟು ಲಾರಿಗಳೆಲ್ಲ ನಿಲ್ಸ್ಕೊತಾರೆ. ಸೊ ತುಂಬಾ ಡಸ್ಟ್ ಬರುತ್ತೆ. ಇವಾಗ ನೋಡ್ಬೋದು ಎಷ್ಟು ಡಸ್ಟ್ ಇದೆ. ಸೊ ಇವಾಗೆಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ ಅವರು. ಸೊ ಇವಾಗ ಎಷ್ಟಿದೆ, ಸೊ ಇನ್ನು ಎಷ್ಟು ಬರುತ್ತೆ ಗೊತ್ತಾ ಗೈಸ್, ತುಂಬಾ ಬರುತ್ತೆ ಗೈಸ್. ಈ ಬಟ್ಟೆ ಇನ್ನೂ ಐತೆ, ಮೇಲೆ ಐತೆ. ಸೊ ಇದನ್ನೆಲ್ಲ ಬಟ್ಟೆ ಹಾಕ್ಬಿಟ್ಟು ಬರ್ತೀನಿ. ಸೊ ಆಂಟಿ ಬಂದು ಹೋದ್ರ ಮೇಲೆ ಆ ಆಂಟಿ ಕೇಳ್ತಾರೆ ಏನು ಐಟಮ್ ಇದು, ಮಮ್ಮಿ ಎಲ್ಲ ಡಿಸ್ಕೌಂಟ್ ಮಾಪು ಸ್ವಲ್ಪ ಕಷ್ಟಪಡ್ತು, ಯಾಕೆಂದರೆ ನಾನು ಮಾಪ್ ಮಾಡಿ ತುಂಬ ದಿನಗಳೇ ಆಗೋಯ್ತು. ಮಾಪು ಜಾಸ್ತಿ ಮಾಡ್ತಾ ಇರಲಿಲ್ಲ ನಾನು. ಚೌಕೆ ಮಾಡಿದೆ, ಮಾಪು ಕೂಡ ಮಾಡಿದೆ. ಸೊ ಖುಷಿ ಆಯಿತು ನನಗೆ, ಒಂದು ಇಡೀ ದಿನ ನಾನು ಕೆಲಸ ಎಲ್ಲ ಮಾಡಿದೆ ಅಂದ್ಬಿಟ್ಟು. ಸೊ ಮಾಪು ಕೂಡ ಮಾಡಿದೆ. ಅದು ಇಂಡಾಗಿ ಬರ್ತಿರ್ಲಿಲ್ಲ ಅಷ್ಟೇ. ಸೊ ಅದು ಹೊಸದು ಎತ್ಕೊಳಕ್ಕೆ ಕಷ್ಟ ಅಂದ್ಬಿಟ್ಟು ಹಳೆದ್ರಲ್ಲೇ ಮಾಡ್ತಾಯಿದ್ದೀರಿ. ಸೊ ಹೊಸದು ಬಂದುಬಿಟ್ಟು ಎತ್ಕೊಂಡಿದ್ದಾರಂತೆ, ಮೇಲೆ ಇಟ್ಟಿದ್ದಾರೆ, ಇದು ಕೆಳಗಡೆ ಮನೆಗೆ ಇಟ್ಟಿದ್ದಾರೆ. ಸೊ ಫುಲ್ಲು ಎಲ್ಲ ಮಾಡಿದ್ದೀನಿ ಗೈಸ್ ಫುಲ್ಲು ಮನೆಯೆಲ್ಲ ಒರೆಸಿದ್ದೀನಿ, ತೋರಿಸ್ತೀನಿ ಬನ್ನಿ ನೋಡಿ. ನಾ ಅಮ್ಮಿನ ಮನ್ಸ್ಬಿಟ್ಟಿದ್ದೀನಿ, ಆರಾಮಿ ಕುಡಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ ಅಂತ ಮನ್ಸ್ಬಿಟ್ಟಿದ್ದೀನಿ. ಕೂತಿರೋಲ್ಲ, ಆಯಾಗಿ ಮಲಗಿರು ನೀನು ರಾಣಿಯ ಹಾಗೆ ಅಂತ ಮಾಡ್ಕೊಂಡು. ಸೊ ಇವಾಗ ಇಲ್ಲಿ ಕ್ಲೀನ್ ಟಾಸ್ಕ್ ಏನು ಮಹಾರಾಣಿ ಅವರೇ? ಅಟ್ಟಿ ತೊಳ್ದು ರಂಗೋಲಿ ಹಾಕ್ಬೇಕು. ರಂಗೋಲಿನೇ ಬರಲ್ಲ, ಇವಾಗ ಹೆಂಗೆ ಹಾಕ್ತೀನಿ ನೋಡ್ತೀನಿ. ನಂಗೆ ರಂಗೋಲಿ ಕಳ್ಕೊಂಬಂದು ರಂಗೋಲಿ ಏನು ರಂಗೋಲಿ ಜೊತೆಗೆ ಅಯ್ಯೋ ನಮ್ಮನೆ ಕೆಳಗಡೆ ಬಜ್ಜವ್ರು ಹೆಚ್ಚಿಗೆ ರಂಗೋಲಿ ಹಾಕಕ್ಕೆ ಬರಲ್ಲ. ಸೊ ಆ ಅಜ್ಜಿ ಹೆಂಗೆ ಹಾಕ್ತಾರೆ ರಂಗೋಲಿ ಅಂದರೆ, ಸೊ ಇವತ್ತು ಭಾನುವಾರ ಹಾಕಿಲ್ಲ ಅವ್ರು ಮೋಸ್ಟ್ಲಿ ಅನ್ಕೊತೀನಿ. ನೋಡ್ತೀನಿ, ಹಾಕಿಲ್ಲ ಅವ್ರು ರಂಗೋಲಿ ಇವತ್ತು. ಸೊ ಅವ್ರು ಯಾವ ರೀತಿ ರಂಗೋಲಿ ಹಾಕ್ತಾರೆ ಅಂದರೆ ಹೆಂಗೆ ಅಂದರೆ ಹಂಗೆ ರಂಗೋಲಿ ಹಾಕ್ತಲೆ. ನನಗೆ ಹಾಕಕ್ಕೆ ಬರಲ್ಲ. ಸೊ ನೋಡೋಣ, ಟ್ರೈ ಮಾಡ್ತೀನಿ ಬನ್ನಿ ನಿಮಗೋಸ್ಕರ. ನಾನು ಈ ಥರ ಎಲ್ಲ ಕೆಲಸ ಮಾಡ್ತಿರೋದು. ಸೊ ನಾನು ಭಾನುವಾರ ಬಂತಂದರೆ ಅಡುಗೆ ಬಿಟ್ಟು ಬೇರೆ ಕೆಲಸ ಮಾಡಿದ್ರೂ ಕೂಡ ಏನು ಮಾಡಲ್ಲ, ಪಾತ್ರೆ ಒಂದು ಉಜ್ತೀನೇನೋ ಅಷ್ಟೇ. ಸೊ ಇವಾಗ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ನಾನು ಇವತ್ತು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಬನ್ನಿ ಇವಾಗ ಅಟ್ಟಿ ತೊಳಿಬೇಕಂತೆ, ತೊಳೆಯೋಣ. ಸೊ ನಾನು ಒಂದು ಕೆಲಸ ಮಾಡಬೇಕಂದ್ರೆ ಯಾವುದು ಪ್ರಾಪರಾಗಿ ಮಾಡಲ್ಲ, ಒಂಥರ ಏನಂತ ಎಡವಟ್ ನಾನು. ಸೊ ಎಲ್ಲ ಕೆಲಸ ಆಲ್ಮೋಸ್ಟ್ ಮಾಡಿದ್ದೀನಿ. ಸೊ ಇದು ಆಚೆ ಕೂಡ ಮಾಪೇ ಮಾಡ್ತೀರಿ ನಾವು, ಇಲ್ಲಿ ತೊಳೆಯೋದಿಲ್ಲ ನಾವು, ಇಲ್ಲಿ ಮಾಪ್ ಮಾಡ್ತೀರಿ ಅಷ್ಟೇ. ಸೊ ನಾನು ಹೆಂಗೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಅಪ್ಪ ಒಂದು ತಲೆ ತಿಂತಾನೆ, ನನ್ನ ತಲೆ ತಿನ್ನಕ್ಕಂತಾನೆ ಬಂದ್ಬಿಟ್ಟವ್ನೆ ಇಲ್ಲಿ ನಮ್ಮ ಮನೆ ಪಕ್ಕ ತಲೆ ಕೆರಿಸ್ತಾವ್ ನನಗೆ. ವಾಟ್ ಐ ಆಮ್ ಸೇಯಿಂಗ್, ಯು ನೋ, ಯು ವಿಲ್ ಈಟ್ ಮೈ ಹೆಡ್, ಯು ವಿಲ್ ಈಟ್ ಮೈ ಹೆಡ್, ಐ ಆಮ್ ಸೇಯಿಂಗ್ ಇನ್ ವಿಡಿಯೋ. ಟು ಈಟ್ ಮೈ ಹೆಡ್ ಓನ್ಲಿ ಯು ಕೇಮ್ ಬಿಸೈಡ್ ಮೈ ಹೋಮ್. ಹಾಂ ನೆನೆ ಕ್ಲೀನ್ ಮಾಡಿಸು ಬಟ್ಟೆ, ಇದು ಸ್ವಲ್ಪ ಪ್ಲೇಸ್ ಮಾಡಿಸು. ನಾನು ಕೆಲಸ ಮಾಡಿದ್ದೀನಿ. ಇವ್ರ ಮನೆಗೆ ಅಪ್ಪನೆ ಅಂತ ಕೆಲಸ ಮಾಡೋದು, ಬಟ್ಟೆ ಒಗೆಯೋದು, ದೆನ್ ಬಟ್ಟೆ ಕ್ಲೀನ್ ಮಾಡಬೇಕು, ಬಟ್ಟೆ ಕ್ಲೀನ್ ಮಾಡಬೇಕು, ಪಾತ್ರೆ ಕ್ಲೀನ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಪೂರಾ ಕೆಲಸ ಮಾಡಬೇಕು, ತಿಂಡಿ ರೆಡಿ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ಪಾತ್ರೆ ಕ್ಲೀನ್ ಮಾಡಬೇಕು, ರಾತ್ರಿ ಎಲ್ಲ ನೀನೇ ಮಾಡೋದು. ನಾನು ಎಲ್ಲ ಗೈಸ್ ಎಲ್ಲ ಪಾಪ ಅವ್ರ ಮಗಳವ್ರು ಎಂತಿ ಮಾಡ್ತೀವಿ. ಅಪ್ಪನ ಬರೀ ಬಿಲ್ಡಪ್ಪೆ. 5 ಗಂಟೆಗೆ ಹೋದರೆ 8 ಗಂಟೆ 9 ಗಂಟೆಗೆ ಮನೆಗೆ ಬರ್ತಾನೆ ಅಪ್ಪ. ಸುಮ್ಮನೆ ಹೇಳ್ತಾರೆ ಪಾಪ ಅವ್ರು ಎಂತಿ ಮತ್ತು ಮಗಳು ಪಾಪ ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲ ಸುಳ್ಳೆ. ನಾನು ಕೆಲಸ ಜಾಸ್ತಿ. ಥ್ಯಾಂಕ್ ಯು ವೆರಿ ಮಚ್. ಸೇ ಡೆನಿಶ್ಮಾ ಯೂಟ್ಯೂಬ್ ಚಾನಲ್ ಗೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಯು ಸೇ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. बोलो. Like Denisma and share. Comment. Comment. Subscribe. And subscribe. Bye. Bye. Thank you. ऐसा बोलना. Oh, ये recording है. हाँ.
ಚುಪ್ಕೆ ಚುಪ್ಕೆ ಅಯ್ಯೋ ಹಂಗೆ ಹೋಗು 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 wait, I want to clean my home and I ಸೊ ರಂಗೋಲಿ ಅದು ಲಿಟ್ರಲಿ ನಾನು 0% ನಾನು ನನಗೆ ರಂಗೋಲಿ ಹಾಕೋದಕ್ಕೂ ಬರಲ್ಲ, ಅದು ರಂಗೋಲಿ ಪೌಡರ್ ಇಟ್ಕೊಳೋದಕ್ಕೆ ಬರೋದಿಲ್ಲ. ಸೊ ಈ ನಡುವೆ ಸ್ವಲ್ಪ ಇಟ್ಕೊತಾ ಇದ್ದೀನಿ ಅಷ್ಟೇ. ಸೊ ಅದು ಒಂದು ನ್ಯಾಕ್ ಅಂತ ಇರುತ್ತೆ, ಆ ನ್ಯಾಕು ಗೊತ್ತಿಲ್ಲ ನನಗೆ ಹೆಂಗೆ ಇಕ್ಕೋಬೇಕಂತ. ನಿಮ್ಗೆ ವೀಡಿಯೋನಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ನಾನು ಒಂದು ಲೈನ್ಗೂ ಒಂದು ಕೈ ಇಟ್ಟು ಅದು ಇಟ್ಕೊಳೋದಕ್ಕೆ ಬರಲ್ಲ ನನಗೆ, ಬೇಯಿಸ್ಬಿಡ್ತೀನಿ, ಆ ಥರ ಬರುತ್ತೆ. ಸೊ ಅದಕ್ಕೆ ನಾನು ಇಷ್ಟಿಷ್ಟೇ ತೊಗೊಂಡು ಇಷ್ಟಿಷ್ಟೇ ಅದು ಹಾಕ್ತಾರದು. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ದೊಡ್ಡದು ಚಿಕ್ಕದು ದೊಡ್ಡದು ಲೈನ್ಸ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಏನಂತಾರೆ ಹೊಸ್ಲು ಸೆಂಟ್ರಲ್ ಕೂಡ ನಾನು ರಂಗೋಲಿ ಹಾಕಲ್ಲ, ನಂಗೆ ಬರೋದೇ ಇಲ್ಲ. ಏನೋ ಒಂಥರ ಟ್ರೈ ಮಾಡಿದ್ದೀನಿ ನಾನು. ಸೊ ಐ ಆಮ್ ವೆರಿ ಪ್ರೌಡ್, ನನಗೆ ಎಷ್ಟು ಚೆನ್ನಾಗಿ ರಂಗೋಲಿ ಒಂದಾದ್ರೂ ನೀಟಾಗಿ ಹಾಕೋಕ್ಕೆ ಬರುತ್ತಲ್ಲ ಅಂತ. ಸೊ ತುಂಬಾ ಚೆನ್ನಾಗಿ ಹಾಕ್ತೆ ನಾನು. ಇಟ್ಸ್ ಓಕೆ, ನನಗೆ ಬರೋದಿಲ್ಲ ಅಲ್ವಾ, ಸೊ ನಾನೇನು ಮಾಡೋದಕ್ಕಾಗಲ್ಲ. ಸೊ ರಂಗೋಲಿ ಅದು ತಿರ್ಗಲ್ಲ ನನ್ನ ಕೈ ಅಷ್ಟು ನೀಟಾಗೆ. ಚೆನ್ನಾಗಿ ಆಗ್ತೆ. ಇಟ್ಸ್ ಓಕೆ, ನಂಗೆ ಖುಷಿ ಆಯಿತು ಗೈಸ್, ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ನನಗೆ ರಂಗೋಲಿ ಅದ್ರಲ್ಲಿ ನಾನು ಲಿಟ್ರಲಿ 0% ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಹೆಂಗೆ ಹಾಕಿದ್ದೀನಿ. ಓಕೆ, ಚೆನ್ನಾಗಿತ್ತು ಒಂದು ಮಟ್ಟಕ್ಕೆ. ಆಯಿತು, ತೋರಿಸ್ತೀನಿ ನಾನು. ನನಗೆ ಅಲ್ಲೇ ಅವನೇ ಫೈನಲಿ ಹಾಕಿದ್ದಾಯ್ತು, ತೋರಿಸ್ತೀನಿ ಬನ್ನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತೀನಿ ನಾನು ರಂಗೋಲಿ. ನಮ್ಮ ಮಮ್ಮಿ ಚೆನ್ನಾಗಿ ಹಾಕಲ್ಲ ಅನ್ನಿಸ್ತಿದ್ಯಾ? ಸರಿ, ಆ ಬಿರಿಯಾನಿ ತಿನ್ಬಿಟ್ಟು ನಾನು ಹೇಗೆ ಮಾಡಿದ್ದೀನಿ ಅಂತ ಟೇಸ್ಟ್ ಹೇಳ್ತಾರೆ. ಸೊ ಎಲ್ಲ ಕೆಲಸ ಸ್ಟಿಕ್ಕರ ಉದ್ರೋಗ್ಬಿಡೈತೆ, ಎಲ್ಲಿ ಉದ್ರೋಯ್ತು ನನಗೆ ಗೊತ್ತಿಲ್ಲ. ಸೊ ನಾನಂತೂ ಕಿತ್ತಿಲ್ಲ, ಸೊ ಅದೇ ಉದ್ರೋಗ್ಬಿಡೋದು. ಸೊ ನೋಡಿ ಈ ಥರ ಇದ್ದ ನಾನು. ಮಮ್ಮಿ ಎಷ್ಟೋ ಕ್ಲೀನ್ ಮಾಡ್ತಾರೆ, ಹಾಂ ಮಮ್ಮಿ ಎಷ್ಟು ಕ್ಲೀನ್ ಮಾಡ್ತಾರೆ, ನಿಮ್ಗೆ ಇವಾಗ ನಿಮಗೆ ಅಂತೇಳಿ ಬೆಳಗ್ಗೆ ಮಮ್ಮಿ ಎಷ್ಟು ಸೊ ಅಂದರೆ ನಮ್ಮ ಮಮ್ಮಿ ಸ್ವಲ್ಪ ಬೇಗನೆ ಮಾಡ್ತಾರೆ. ಸೊ ಬೆಳಗ್ಗೆ 5 ಗಂಟೆ 4 ಗಂಟೆಗೆಲ್ಲ ಎದ್ದೊಳ್ತಾರೆ, ಎದ್ದು 2 ಮನೆ ಕ್ಲೀನ್ ಮಾಡ್ತಾರೆ. ಸೊ ಈ ಮನೆ ಕ್ಲೀನ್ ಮಾಡೋದಕ್ಕೆ ನಾನು 1 hour 1.5 hour ತೊಗೊಂಡಿದ್ದೀನಿ. ಮಿನಿಮಮ್ ಅಂದರೂ ಕೂಡ 1 hour 1.5 hour ತೊಗೊಂಡಿದ್ದೀನಿ. ಸೊ 2 ಮನೆ ಕ್ಲೀನ್ ಮಾಡ್ತಾರೆ. ಸೊ ತುಂಬಾ ಕಷ್ಟ ಇದೆ. ಸೊ ಆ್ಯಕ್ಚುಲಿ ಎಲ್ಲ ಏನಂತಾರೆ ಹೌಸ್ ವೈಫ್ ಮದರ್ಸ್ಗೂ ಕೂಡ ಹ್ಯಾಟ್ಸ್ ಆಫ್. ಸೊ ತುಂಬಾ ಕಷ್ಟ ಇದೆ, ತುಂಬಾ ಟಯರ್ಡ್ ಫೀಲ್ ಆಗುತ್ತೆ, ಅಷ್ಟೇ ಹೇಳೋದಾಗ. ಸೊ ಅದು ಅವ್ರ ಏನಂತಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅದು ಮಾಡೋದು. ಸೊ ನಾಳೆ ನಾವು ಕೂಡ ಅದನ್ನು ಮಾಡೋ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ. ಬಟ್ ಆದರೂ ಕೂಡ ಸೊ ಎಲ್ಲ ಏನಂತಾರೆ ಹೌಸ್ ವೈಫ್ ಮದರ್ಸ್ಗೂ ಹ್ಯಾಟ್ಸ್ ಆಫ್. ಸೊ ತುಂಬಾ ಕೆಲಸ ಮಾಡ್ತೀರಿ ಎಲ್ಲರೂ ಕೂಡ. ಸೊ ನಾನು ಒಂದಿನ ಮಾಡಿರೋದಕ್ಕೆ ಇಷ್ಟು ಫುಲ್ ಆಗಿದ್ದೀವಿ. ಅದು ನಾನು 7 o'clock 6:40ಗೆ ಅಲಾರಾಮ್ ಇಕ್ಕಿದ್ದು. 6:40ಗೆ ಅಲಾರಾಮ್ ಇಕ್ಕಿದ್ದು, 6:40ಗೆ ಎದ್ದಿದ್ದು. ಸೊ ನಮ್ಮಮ್ಮ ಇವತ್ತು ಸಂಡೆ ಎಲ್ಲ ಎದ್ದಿರಲಿಲ್ಲ, ಅವ್ರು ನಾನು ಎಬ್ಬಿಸಿದ್ದು. ನಮ್ಮಮ್ಮ ನೋಡಿ ಬಿರಿಯಾನಿ ಮೊಸರು ಬಜ್ಜಿ ಮಾಡಿ ಬಿರಿಯಾನಿ ಹಾಕಮ್ಮ ನೋಡಿ ಇಷ್ಟು ತಗೊಂಡು ಇಷ್ಟು ಕುಕ್ಕರ್ ಇತ್ತು, ಸಣ್ಣ ಕುಕ್ಕರ್ ಇರಲಿಲ್ಲ. ಏನ ಅದೇ ಅದು ಪ್ರಾನ್ಸು ನಾನು ಚಿಕನ್ ಬೇಯಿಸಿದ್ರಲ್ಲೇ ಬೇಯಿಸಿರೋದು. ಮೊಸರು ಬಜ್ಜಿ ಮಾಡಿ ಊಟ ಕೊಡ್ಬೇಕಂತೆ ಗೈಸ್. ನಿಮಗೆ ಕೊಟ್ಟು ಆಟಿದ್ರು ಸೌಂಡ್ ಹಾಕೊಂಡ್ಬಿಡ್ತೀನಿ ಗೈಸ್. ಊಟ ಹಾಕೊಂಡ್ಬಂದಿದ್ದೀನಿ. ಸೊ ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಮಾಡಿದ್ದೀನಿ ನಾನು. ಕೊಡೋಣ ಬನ್ನಿ. ಕವಿತಾ ಅವರೇ ತಗೊಳ್ಳಿ. ಆಚೆನೆ ಕೊಟ್ಬಿಡು. ಇನ್ನ ನೀವು ಎಲ್ಲಿರ್ತೀರೋ ಅಲ್ಲಿ ಕೊಡೋ ಕರ್ತವ್ಯ ನಮ್ಮದು. ತಿನ್ನಿ. ಆಲ್ವೇಸ್ ಚೆನ್ನಾಗಿ ಮಾಡ್ತೀನಲ್ವ ನಾನು, ಎಲ್ಲ ದಿನ ಚೆನ್ನಾಗೇ ಮಾಡ್ತೀನಿ, ಎಲ್ಲ ಸರಿ ಚೆನ್ನಾಗಿದೆ ಅಂತೆ ಗೈಸ್. ನಾನು ತಿನ್ಬಿಡ್ತೀನಿ ಇದು. ಸೊ ನಾನು ಹಾಕ್ಕೊಂಬಂದೆ. ಸೊ ನನಗೆ ಆ ಥರ ಪ್ಲೇಟಲ್ಲೆಲ್ಲ ತಿಂದಾಗೆ ಅನಿಸಲ್ಲ. ನನಗೆ ಸ್ಟೀಲ್ ತಟ್ಟೆಗೆ ತಿನ್ನಬೇಕು.
ನಮ್ಮ ಪಕ್ಕ ಒಂಥರ ನಾಟಿ ಸ್ಟೈಲ್ ಆಗಿರ್ಬೇಕು ನನಗೆ. ಚೆನ್ನಾಗೈತೆ, ಸ್ಪೈಸಿ ಆಗೈತೆ, ಚೆನ್ನಾಗೈತೆ. ನೀವು ಕೂಡ ತಿನ್ನಿ. ಓಕೆ ನೋಡಿ ಹೆಂಗೆ ಹೋಗ್ತದೆ, ಚೆನ್ನಾಯ್ತು. ಬರ್ತೀನಿ, ತಿನ್ಬಿಡ್ತೀನಿ. ಸೊ ತಿನ್ಬಿಟ್ಟು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಚಲೋ ನಮ್ಮ ಮಮ್ಮಿನ ಕರೆನ ಬನ್ನಿ. ಸೊ ನಾನೆಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ದಾ? ಅದೆಲ್ಲ ತೊಳಿತೀನಿ ಬಿಡು ನಾನು. ಸೊ ವಿಡಿಯೋ ಫುಲ್ ಇವಾಗ ಪಾತ್ರೆ ತಿಂತಿದ್ದು ನಾನೇ ತೊಳೆಯುತ್ತಾನೆ. ಸೊ ಹೆಂಗಿದ್ದು ಪಾತ್ರೆ ಆವಾಗೆ ತೊಳೆದಿದ್ದು ತೋರಿಸಿದ್ದೀನಿ ನಾನು. ಸೊ ಇವಾಗ ಊಟ ತಿಂದಿದ್ದು ನಾನೇ ತೊಳೆಯೋದು. ಸೊ ಅದೇನು ಬೇಡ ಅನಿಸುತ್ತೆ. ಸೊ ಫುಲ್ಲು ಎಲ್ಲ ಚೆನ್ನಾಗಿ ಮಾಡ್ದ. ಮಮ್ಮಿ ಅದು ಖುಷಿ ಪಟ್ಬಿಟ್ಟಿರ್ತಾರೆ ಗೈಸ್, ಒಂದು ಕೆಲಸ ಕೊಟ್ಟಿಲ್ಲ ಮಾಡಕ್ಕಂತ. ಸೊ ಬಾಯ್ ಗೈಸ್. ಸೊ ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ. ಸೊ ಇವತ್ತು ಡೆನಿಶ್ಮಾ ಥರ ಕಾಣಿಸಿಲ್ಲ, ಆಂಟಿ ಥರ ಕಾಣಿಸ್ತಿದ್ದೀನಿ. ಡೆನಿಶ್ಮಾ ಆಂಟಿ ಥರ. ಸೊ ಬಾಯ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ ಆಂಟಿ.